ಮಳೆಗಾಲದಲ್ಲಿ ಜಲಪಾತಗಳ ಸೊಬಗು ನೋಡೋದೇ ಚಂದ. ದುಮ್ಮಿಕ್ಕಿ ಹರಿಯುವ ಫಾಲ್ಸ್ ಕಂಡು ಫುಲ್ ಖುಷಿಯಾಗಿದ್ದಾರೆ ಜನ. ಈ ಜಲಪಾತ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರ ಸೊಬಗು ನೀವೇ ನೋಡಿ. ಧುಮ್ಮಿಕ್ಕಿ ಹರಿಯುತ್ತದೆ ಅಬ್ಯಾಲ ಜಲಪಾತ. ರಸ್ತೆಯಲ್ಲೇ ನಿಂತು ಪ್ರವಾಸಿಗರು ಮಸ್ತ್ ಮಜಾ. ಮಳೆಗಾಲದಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡೋದು ಇಲ್ಲಿಯ ಮೈನವಿರೇಳಿಸುವ ಜಲಪಾತಗಳು. ಮಳೆಯಾಗುತ್ತಿರುವ ಹಿನ್ನೆಲೆ ರಸ್ತೆಯ ಬದಿಯಲ್ಲೇ ಅತ್ಯದ್ಭುತ ಜಲಪಾತಗಳು ಕಣ್ಮನ ಸೆಳೆಯುತ್ತಿವೆ. ಇಲ್ಲಿ ನೀವು ನೋಡ್ತಿರುವ ಅಬ್ಯಾಲ ಜಲಪಾತ ವಿಶೇಷ ಮತ್ತು ವಿಭಿನ್ನವಾಗಿದೆ. ಮಡಿಕೇರಿಯಿಂದ ಸಿದ್ದಾಪುರ ಮಾರ್ಗವಾಗಿ ಸುಮಾರು 12 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಈ ಜಲಪಾತದ ಸೌಂದರ್ಯ ಕಾಣಬಹುದು. ಸುಮಾರು 250 ಅಡಿ ಎತ್ತರದಿಂದ ಭೋರ್ಗರೆಯುತ್ತಿರುವ ಈ ಜಲಧಾರಿಯನ್ನ ನೋಡೋದೇ ಕಣ್ಣಿಗೆ ಹಬ್ಬ. ವಾಹನದಲ್ಲಿ ಕುಳಿತುಕೊಂಡೇ ಈ ಜಲಪಾತದ ಸೊಬಗನ್ನ ಸವಿಯಬಹುದು. ಕಣ್ಣೆದುರೇ ಅಬ್ಯಾಲ ಮೈದುಂಬಿ ಹರಿಯುತ್ತೆ. ನಾವು ಮಡಿಕೇರಿಯಿಂದ ಸಿದ್ದಾಪುರ ಕಡೆ ಹೋಗ್ತಾ ಇದ್ದೀವಿ. ಇದೊಂದು ಸ್ಪಾಟ್ ಬಂದು ಜಲಪಾತ ಬಂದು ಅಬ್ಯಾಲ ಜಲಪಾತ ಅಂತಿದೆ. ಇದು ನಿಮಗೆ ಚಟ್ಟಳಿ ರೋಡ್, ಮಡಿಕೇರಿ ಟು ಚಟ್ಟಳಿ ರೋಡ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ ಏನಂದ್ರೆ ಈಗ ಮಳೆಗಾಲದಲ್ಲಿ ನಾವು ಬೇರೆ ಕಡೆ ಜಲಪಾತ ನೋಡ್ಬೇಕಂತ ಹೇಳಿದ್ರೆ ನಮಗೆ ರೋಡಿನ ವ್ಯವಸ್ಥೆ ಅಷ್ಟು ಕಠಿಣವಾಗಿರ್ತದೆ. ಅಂದ್ರೆ ಈ ತರ ಬರೆ ಬೀಳೋದು, ಮರ ಬೀಳೋದು ಈ ತರ ಇರ್ತದೆ. ಇದಂದ್ರೆ ನಿಮಗೆ ಸ್ಟೇಟ್ ಹೈವೇ ಆಗಿದ್ರಿಂದ ನಿಮಗೆ ನೇರವಾಗಿ ಜಲಪಾತವು ಎದ್ದು ಕಾಣ್ತದೆ. ಅಂದ್ರೆ ನೀವು ಸೌಂದರ್ಯ ಆದಷ್ಟು ಇಲ್ಲಿ ಅಂದ್ರೆ ನೀವು ಅನುಭವಿಸಬಹುದು ಅಂತ. ಪ್ರವಾಸಿಗರಿಗೆ ಇದರ ಪರಿಚಯ ತೀರಾ ಕಡಿಮೆ. ಆದರೆ ಈ ಮಾರ್ಗವಾಗಿ ತೆರಳುವ ಪ್ರವಾಸಿಗರು ವಾಹನ ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮುಂದೆ ಸಾಗ್ತಾರೆ. ಸ್ಥಳೀಯರು ಕೂಡ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಾರೆ. ಮಳೆ ಹೆಚ್ಚಾದಂತೆಲ್ಲ ಜಲಪಾತದ ನೀರು ರಸ್ತೆಗೆ ಚಿಮ್ಮುತ್ತೆ. ಮಡಿಕೇರಿಯಿಂದ ಸಿದ್ದಾಪುರ ಬರುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಕಾಣುವಂತಹ ಒಂದು ಜಲಪಾತ ಏನು 500-600 ಅಡಿಗಳಿಂದ ಮೇಲಿಂದ ಒಂದು ಜೋ ಎಂದು ಹಾಲಿನ ಹೊರೆಯಂತೆ ಒಂದು ಉಕ್ಕಿ ಬರುವಂತಹ ಒಂದು ಜಲಪಾತ ಅಂತಾನೆ ಹೇಳ್ಬೋದು. ಎಲ್ಲ ಮುಖ್ಯ ರಸ್ತೆಯಲ್ಲಿ ಇರುವುದರಿಂದ ನಿತ್ಯವೂ ಪ್ರವಾಸಿಯಾಗಿರ್ಬೋದು, ನಿತ್ಯ ಜನಗಳಾಗಿ ಸ್ಥಳೀಯರಾಗಿರ್ಬೋದು, ಏನು ಇಲ್ಲಿ ಬಂದು ನಿಂತು ಒಂದು ಗಳಿಗೆ ಆನಂದಿಸುವ ಈ ಸಂಭ್ರಮವನ್ನು ಅಂದ್ರೆ ಈ ಜಲಪಾತವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಂಭ್ರಮವಾಗಿದೆ. ಇಲ್ಲಿ ಯಾವುದೇ ಖರ್ಚಿಲ್ಲದೆ ರಸ್ತೆಯಲ್ಲೇ ನಿಂತು ಸುಂದರ ಅನುಭವವನ್ನ ಪಡೆಯಲು ಈ ಜಲಪಾತ ಹೇಳಿ ಮಾಡಿಸಿದಂತಿದೆ. ಬಿಡುವು ಸಿಕ್ಕಾಗ ನೀವು ಕೂಡ ಈ ಮಾರ್ಗದಲ್ಲಿ ಹೋಗಲು ಮರೆಯದಿರಿ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಳೆಗಾಲದಲ್ಲಿ ಜಲಪಾತಗಳ ಸೊಬಗು ನೋಡೋದೇ ಚಂದ. ದುಮ್ಮಿಕ್ಕಿ ಹರಿಯುವ ಫಾಲ್ಸ್ ಕಂಡು ಫುಲ್ ಖುಷಿಯಾಗಿದ್ದಾರೆ ಜನ. ಈ ಜಲಪಾತ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರ ಸೊಬಗು ನೀವೇ ನೋಡಿ. ಧುಮ್ಮಿಕ್ಕಿ ಹರಿಯುತ್ತದೆ ಅಬ್ಯಾಲ ಜಲಪಾತ. ರಸ್ತೆಯಲ್ಲೇ ನಿಂತು ಪ್ರವಾಸಿಗರು ಮಸ್ತ್ ಮಜಾ. ಮಳೆಗಾಲದಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡೋದು ಇಲ್ಲಿಯ ಮೈನವಿರೇಳಿಸುವ ಜಲಪಾತಗಳು. ಮಳೆಯಾಗುತ್ತಿರುವ ಹಿನ್ನೆಲೆ ರಸ್ತೆಯ ಬದಿಯಲ್ಲೇ ಅತ್ಯದ್ಭುತ ಜಲಪಾತಗಳು ಕಣ್ಮನ ಸೆಳೆಯುತ್ತಿವೆ. ಇಲ್ಲಿ ನೀವು ನೋಡ್ತಿರುವ ಅಬ್ಯಾಲ ಜಲಪಾತ ವಿಶೇಷ ಮತ್ತು ವಿಭಿನ್ನವಾಗಿದೆ. ಮಡಿಕೇರಿಯಿಂದ ಸಿದ್ದಾಪುರ ಮಾರ್ಗವಾಗಿ ಸುಮಾರು 12 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಈ ಜಲಪಾತದ ಸೌಂದರ್ಯ ಕಾಣಬಹುದು. ಸುಮಾರು 250 ಅಡಿ ಎತ್ತರದಿಂದ
ಭೋರ್ಗರೆಯುತ್ತಿರುವ ಈ ಜಲಧಾರೆಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ವಾಹನದಲ್ಲಿ ಕುಳಿತುಕೊಂಡೇ ಈ ಜಲಪಾತದ ಸೊಬಗನ್ನ ಸವಿಯಬಹುದು. ಕಣ್ಣೆದುರೇ ಅಬ್ಯಾಲ ಮೈದುಂಬಿ ಹರಿಯುತ್ತೆ. ನಾವು ಮಡಿಕೇರಿಯಿಂದ ಸಿದ್ದಾಪುರ ಕಡೆ ಹೋಗ್ತಾ ಇದ್ದೀವಿ. ಇದೊಂದು ಸ್ಪಾಟ್ ಬಂದು ಜಲಪಾತ ಬಂದು ಅಬ್ಯಾಲ ಜಲಪಾತ ಅಂತಿದೆ. ಇದು ನಿಮಗೆ ಚಟ್ಟಳಿ ರೋಡ್, ಮಡಿಕೇರಿ ಟು ಚಟ್ಟಳಿ ರೋಡ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ ಏನಂದ್ರೆ ಈಗ ಮಳೆಗಾಲದಲ್ಲಿ ನಾವು ಬೇರೆ ಕಡೆ ಜಲಪಾತ ನೋಡ್ಬೇಕಂತ ಹೇಳಿದ್ರೆ ನಮಗೆ ರೋಡಿನ ವ್ಯವಸ್ಥೆ ಅಷ್ಟು ಕಠಿಣವಾಗಿರ್ತದೆ. ಅಂದ್ರೆ ಈ ತರ ಬರೆ ಬೀಳುವುದು, ಮರ ಬೀಳುವುದು ಈ ತರ ಇರ್ತದೆ. ಇದಂದ್ರೆ ನಿಮಗೆ ಸ್ಟೇಟ್ ಹೈವೇ ಆಗಿದ್ದರಿಂದ ನಿಮಗೆ ನೇರವಾಗಿ ಜಲಪಾತವು ಎದ್ದು ಕಾಣ್ತದೆ. ಅಂದ್ರೆ ನೀವು ಸೌಂದರ್ಯ ಆದಷ್ಟು ಇಲ್ಲಿ ಅಂದ್ರೆ ನೀವು ಅನುಭವಿಸಬಹುದು ಅಂತ. ಪ್ರವಾಸಿಗರಿಗೆ ಇದರ ಪರಿಚಯ ತೀರಾ ಕಡಿಮೆ. ಆದರೆ ಈ ಮಾರ್ಗವಾಗಿ ತೆರಳುವ ಪ್ರವಾಸಿಗರು ವಾಹನ ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮುಂದೆ ಸಾಗ್ತಾರೆ. ಸ್ಥಳೀಯರು ಕೂಡ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಾರೆ. ಮಳೆ ಹೆಚ್ಚಾದಂತೆಲ್ಲ ಜಲಪಾತದ ನೀರು ರಸ್ತೆಗೆ ಚಿಮ್ಮುತ್ತೆ. ಮಡಿಕೇರಿಯಿಂದ ಸಿದ್ದಾಪುರ ಬರುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಕಾಣುವಂತಹ ಒಂದು ಜಲಪಾತ ಏನು 500-600 ಅಡಿಗಳಿಂದ ಮೇಲಿಂದ ಒಂದು ಜೋ ಎಂದು ಹಾಲಿನ ಹೊರೆಯಂತೆ ಒಂದು ಉಕ್ಕಿ ಬರುವಂತಹ ಒಂದು ಜಲಪಾತ ಅಂತಾನೆ ಹೇಳ್ಬೋದು. ಎಲ್ಲ ಮುಖ್ಯ ರಸ್ತೆಯಲ್ಲಿ ಇರುವುದರಿಂದ ನಿತ್ಯವೂ ಪ್ರವಾಸಿಯಾಗಿರ್ಬೋದು, ನಿತ್ಯ ಜನಗಳಾಗಿ ಸ್ಥಳೀಯರಾಗಿರ್ಬೋದು, ಏನು ಇಲ್ಲಿ ಬಂದು ನಿಂತು ಒಂದು ಗಳಿಗೆ ಆನಂದಿಸುವ ಈ ಸಂಭ್ರಮವನ್ನು ಅಂದ್ರೆ ಈ ಜಲಪಾತವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಂಭ್ರಮವಾಗಿದೆ. ಇಲ್ಲಿ ಯಾವುದೇ ಖರ್ಚಿಲ್ಲದೆ ರಸ್ತೆಯಲ್ಲೇ ನಿಂತು ಸುಂದರ ಅನುಭವವನ್ನ ಪಡೆಯಲು ಈ ಜಲಪಾತ ಹೇಳಿ ಮಾಡಿಸಿದಂತಿದೆ. ಬಿಡುವು ಸಿಕ್ಕಾಗ ನೀವು ಕೂಡ ಈ ಮಾರ್ಗದಲ್ಲಿ ಹೋಗಲು ಮರೆಯದಿರಿ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಳೆಗಾಲದಲ್ಲಿ ಜಲಪಾತಗಳ ಸೊಬಗು ನೋಡೋದೇ ಚಂದ. ದುಮ್ಮಿಕ್ಕಿ ಹರಿಯುವ ಫಾಲ್ಸ್ ಕಂಡು ಫುಲ್ ಖುಷಿಯಾಗಿದ್ದಾರೆ ಜನ. ಈ ಜಲಪಾತ ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರ ಸೊಬಗು ನೀವೇ ನೋಡಿ. ಧುಮ್ಮಿಕ್ಕಿ ಹರಿಯುತ್ತದೆ ಅಬ್ಯಾಲ ಜಲಪಾತ. ರಸ್ತೆಯಲ್ಲೇ ನಿಂತು ಪ್ರವಾಸಿಗರು ಮಸ್ತ್ ಮಜಾ. ಮಳೆಗಾಲದಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡೋದು ಇಲ್ಲಿಯ ಮೈನವಿರೇಳಿಸುವ ಜಲಪಾತಗಳು. ಮಳೆಯಾಗುತ್ತಿರುವ ಹಿನ್ನೆಲೆ ರಸ್ತೆಯ ಬದಿಯಲ್ಲೇ ಅತ್ಯದ್ಭುತ ಜಲಪಾತಗಳು ಕಣ್ಮನ ಸೆಳೆಯುತ್ತಿವೆ. ಇಲ್ಲಿ ನೀವು ನೋಡ್ತಿರುವ ಅಬ್ಯಾಲ ಜಲಪಾತ ವಿಶೇಷ ಮತ್ತು ವಿಭಿನ್ನವಾಗಿದೆ. ಮಡಿಕೇರಿಯಿಂದ ಸಿದ್ದಾಪುರ ಮಾರ್ಗವಾಗಿ ಸುಮಾರು 12 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಈ ಜಲಪಾತದ ಸೌಂದರ್ಯ ಕಾಣಬಹುದು. ಸುಮಾರು 250 ಅಡಿ ಎತ್ತರದಿಂದ ಭೋರ್ಗರೆಯುತ್ತಿರುವ ಈ ಜಲಧಾರೆಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ. ವಾಹನದಲ್ಲಿ ಕುಳಿತುಕೊಂಡೇ ಈ ಜಲಪಾತದ ಸೊಬಗನ್ನ ಸವಿಯಬಹುದು. ಕಣ್ಣೆದುರೇ ಅಬ್ಯಾಲ ಮೈದುಂಬಿ ಹರಿಯುತ್ತೆ. ನಾವು ಮಡಿಕೇರಿಯಿಂದ ಸಿದ್ದಾಪುರ ಕಡೆ ಹೋಗ್ತಾ ಇದ್ದೀವಿ. ಇದೊಂದು ಸ್ಪಾಟ್ ಬಂದು ಜಲಪಾತ ಬಂದು ಅಬ್ಯಾಲ ಜಲಪಾತ ಅಂತಿದೆ. ಇದು ನಿಮಗೆ ಚಟ್ಟಳಿ ರೋಡ್, ಮಡಿಕೇರಿ ಟು ಚಟ್ಟಳಿ ರೋಡ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ ಏನಂದ್ರೆ ಈಗ ಮಳೆಗಾಲದಲ್ಲಿ ನಾವು ಬೇರೆ ಕಡೆ ಜಲಪಾತ ನೋಡ್ಬೇಕಂತ ಹೇಳಿದ್ರೆ ನಮಗೆ ರೋಡಿನ ವ್ಯವಸ್ಥೆ ಅಷ್ಟು ಕಠಿಣವಾಗಿರ್ತದೆ. ಅಂದ್ರೆ ಈ ತರ ಬರೆ ಬೀಳುವುದು, ಮರ ಬೀಳುವುದು ಈ ತರ ಇರ್ತದೆ. ಇದಂದ್ರೆ ನಿಮಗೆ ಸ್ಟೇಟ್ ಹೈವೇ ಆಗಿದ್ದರಿಂದ ನಿಮಗೆ ನೇರವಾಗಿ ಜಲಪಾತವು ಎದ್ದು ಕಾಣ್ತದೆ. ಅಂದ್ರೆ ನೀವು ಸೌಂದರ್ಯ ಆದಷ್ಟು ಇಲ್ಲಿ ಅಂದ್ರೆ ನೀವು ಅನುಭವಿಸಬಹುದು ಅಂತ. ಪ್ರವಾಸಿಗರಿಗೆ ಇದರ ಪರಿಚಯ ತೀರಾ ಕಡಿಮೆ. ಆದರೆ ಈ ಮಾರ್ಗವಾಗಿ ತೆರಳುವ ಪ್ರವಾಸಿಗರು ವಾಹನ ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮುಂದೆ ಸಾಗ್ತಾರೆ. ಸ್ಥಳೀಯರು ಕೂಡ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಾರೆ. ಮಳೆ ಹೆಚ್ಚಾದಂತೆಲ್ಲ ಜಲಪಾತದ ನೀರು ರಸ್ತೆಗೆ ಚಿಮ್ಮುತ್ತೆ. ಮಡಿಕೇರಿಯಿಂದ ಸಿದ್ದಾಪುರ ಬರುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಕಾಣುವಂತಹ ಒಂದು ಜಲಪಾತ ಏನು 500-600 ಅಡಿಗಳಿಂದ ಮೇಲಿಂದ ಒಂದು ಜೋ ಎಂದು ಹಾಲಿನ ಹೊರೆಯಂತೆ ಒಂದು ಉಕ್ಕಿ ಬರುವಂತಹ ಒಂದು ಜಲಪಾತ ಅಂತಾನೆ ಹೇಳ್ಬೋದು. ಎಲ್ಲ ಮುಖ್ಯ ರಸ್ತೆಯಲ್ಲಿ ಇರುವುದರಿಂದ
ನಿತ್ಯವೂ ಪ್ರವಾಸಿ ಆಗಿರ್ಬೋದು, ನಿತ್ಯ ಜನಗಳಾಗಿ ಸ್ಥಳೀಯರಾಗಿರ್ಬೋದು, ಏನು ಇಲ್ಲಿ ಬಂದು ನಿಂತು ಒಂದು ಗಳಿಗೆ ಆನಂದಿಸುವ ಈ ಸಂಭ್ರಮವನ್ನು ಅಂದ್ರೆ ಈ ಜಲಪಾತವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಂಭ್ರಮವಾಗಿದೆ ಇಲ್ಲಿ. ಯಾವುದೇ ಖರ್ಚಿಲ್ಲದೆ ರಸ್ತೆಯಲ್ಲೇ ನಿಂತು ಸುಂದರ ಅನುಭವವನ್ನ ಪಡೆಯಲು ಈ ಜಲಪಾತ ಹೇಳಿ ಮಾಡಿಸಿದಂತಿದೆ. ಬಿಡುವು ಸಿಕ್ಕಾಗ ನೀವು ಕೂಡ ಈ ಮಾರ್ಗದಲ್ಲಿ ಹೋಗಲು ಮರೆಯದಿರಿ. ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಹೊಸ ಸಮರ ಶುರುವಾಗಿದೆ. ಏನದು ಸಮರ ಹೇಳ್ತೀವಿ, ಈ ಸ್ಟೋರಿ ನೋಡಿ.